ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಆಧಾರಗಳು ಎನ್ನುವಂತಹ ಚಾಪ್ಟರ್ ಇಂದ ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಕೇಳಿದರು. ಮೌಖಿಕ ಆಧಾರಕ್ಕೆ ಓಕೆ. ಮೌಖಿಕ ಪರಂಪರೆಯು ಸಮಾಜದ ಒಂದು ನೆನಪುಗಳ ಚರಿತ್ರೆ ಅಲ್ವಾ ಮಕ್ಕಳೇ? ಸೊ ಇಂದು ಭಾರತದ ಬಹುಮುಖಿ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳಲು ಈ ಮೌಖಿಕ ಶಾಸನಗಳು, ಆಕರಗಳು ಕೂಡ ಒಂದು ಮುಖ್ಯವಾದ ಆಧಾರಗಳಾಗಿವೆ. ಓಕೆನಾ? ಸೊ ಈ ಮೌಖಿಕ ಶಾಸನಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಶಾಸನ, ಆಪ್ಷನ್ ಬಿ ಲಾವಣಿ, ಆಪ್ಷನ್ ಸಿ ಅವಶೇಷ, ಆಪ್ಷನ್ ಡಿ ಸ್ಮಾರಕ. ಈ ಶಾಸನ, ಅವಶೇಷ, ಸ್ಮಾರಕ ಎನ್ನುವಂಥದ್ದು ಯಾವುದಕ್ಕೆ ಯಾವ ಆಧಾರದಲ್ಲಿ ಬರ್ತವೆ ಮಕ್ಕಳೇ? ಇವು ಪ್ರಾಕ್ತನ ಆಧಾರಗಳಲ್ಲಿ ಬರುವಂಥದ್ದು ಅಲ್ವಾ? ಸೊ ಇಲ್ಲಿ ಮೌಖಿಕ ಆಧಾರಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ಅದು ಲಾವಣಿ ಪದಗಳು. ಓಕೆನಾ? ಸೊ ಇವುಗಳನ್ನ ಯಾರು ಬರೆದಿಡೋದಿಲ್ಲ. ಇದು ಬಾಯಿಯಿಂದ ಬಾಯಿಗೆ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಈ ರೀತಿಯಾಗಿ ಪಸರಿಸ್ತಾ ಹೋಗುವಂಥದ್ದು. ಓಕೆ. ಸೊ ಈ ರೀತಿ ನಿಖರ ಮಾಹಿತಿಯನ್ನ ಇವು ನೀಡುವುದಿಲ್ಲವಾದರೂ ಕೂಡ ವ್ಯಕ್ತಿ, ಘಟನೆ, ಪರಂಪರೆಗಳ ಬಗ್ಗೆ ಐತಿಹ್ಯಗಳನ್ನ ಇವು ಒದಗಿಸುತ್ತವೆ. ಸಾಂಸ್ಕೃತಿಕ ನಾಯಕರಾದ ಕೈವಾರ ತಾತ, ಸೇವಾಲಾಲ್, ಶಿಶುನಾಳ ಶರೀಫ ಮುಂತಾದವರ ಬಗ್ಗೆಯೂ ಕೂಡ ಅನೇಕ ಮೌಖಿಕ ಆಧಾರಗಳು ದೊರೆತಿವೆ. ಇನ್ನು ಅನೇಕ ಬುಡಕಟ್ಟುಗಳು ಅಕ್ಷರ ಕಲಿಕೆಯಿಂದ ದೂರ ಉಳಿದಿದ್ದರೂ ಕೂಡ ಅವು ಸಮುದಾಯಗಳ ತಮ್ಮ ಅನುಭವಗಳನ್ನ ಮೌಖಿಕ ಸಾಹಿತ್ಯದಲ್ಲಿ ಉಳಿಸಿಕೊಂಡಿವೆ. ಅಂಥದ್ರಲ್ಲಿ ಈ ಲಾವಣಿ ಕೂಡ ಒಂದು. ಆಪ್ಷನ್ ಬಿ ಲಾವಣಿ ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆ. ಥ್ಯಾಂಕ್ ಯು.